Praise the Lord. Greetings to you all in the name of our Lord and Savior Jesus Christ. Today's Bible verse, Paul's letter to the Romans chapter 8 verse 14. Those who are led by God's Spirit are God's sons. ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 14ನೇ ವಚನ. ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನನ್ನ ಪ್ರಿಯ ದೇವಜನರೇ, ಇಂದು ನೀವು ದೇವರ ಮಕ್ಕಳಾಗಿ ಜೀವಿಸಲಿಕ್ಕೆ ಆಸೆ ಪಡ್ತಾ ಇದ್ದೀರಾ? ಆತ್ಮೀಕ ವ್ಯಕ್ತಿಗಳಾಗಿ ಜೀವಿಸಲಿಕ್ಕೆ ಇಚ್ಛಿಸ್ತಾ ಇದ್ದೀರಾ? ಆರೋಗ್ಯಕರವಾಗಿ ಜೀವಿಸಲಿಕ್ಕೆ ಬಯಸುತ್ತಾ ಇದ್ದೀರಾ? ಆಶೀರ್ವಾದಕರವಾಗಿ ಜೀವಿಸಬೇಕು ಎಂಬುದಾಗಿ ನೀವು ಆಲೋಚಿಸುತ್ತಿರುವುದಾದರೆ, ಆನಂದಕರವಾಗಿ ಜೀವಿಸಬೇಕು, ಸಂತೋಷವುಳ್ಳವರಾಗಿ ಜೀವಿಸಬೇಕು, ಈ ಲೋಕದಲ್ಲಿ ಆದರ್ಶ ವ್ಯಕ್ತಿಗಳಾಗಿ ಜೀವಿಸಬೇಕು ಎಂಬುದಾಗಿ ನೀವು ಆಶಿಸುತ್ತಾ ಇರುವುದಾದರೆ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿರಿ. ಇಂದಿನ ವಾಕ್ಯ ನಿಮಗೆ ತಿಳಿಸ್ತಾ ಇದೆ ಏನೆಂದರೆ, ದೇವರ ಆತ್ಮನಿಂದ ನಡೆಸಲ್ಪಡಬೇಕು. ಆಗ ನೀವು ದೇವರ ಮಕ್ಕಳಾಗುತ್ತೀರಿ. ಆಗ ದೇವರಿಂದ ನಿಮಗೆ ಆಶೀರ್ವಾದ ದೊರೆಯುವಂಥದ್ದಾಗಿದೆ. ಆತ್ಮೀಕವಾಗಿ ಜೀವಿಸುವುದು ಹೇಗೆ? ದೇವರ ಆತ್ಮನಿಂದ ನಡೆಸಿಕೊಳ್ಳುವವನೇ ಆತ್ಮೀಕ ವ್ಯಕ್ತಿ ಎಂದು ಅನಿಸಿಕೊಳ್ಳುತ್ತಾನೆ. ಪ್ರಿಯರೇ, ನೀನು ಇವತ್ತು ಆತ್ಮೀಕ ವ್ಯಕ್ತಿಯಾಗಿ ಜೀವಿಸಬೇಕಾದರೆ ನೀನು ಮೊದಲು ದೇವರ ಮಗುವಾಗಬೇಕು. ದೇವರ ಮಗು ನೀನಾಗಬೇಕಾದರೆ ದೇವರ ಆತ್ಮನು ನಿನ್ನನ್ನು ನಡೆಸಿಕೊಂಡು ಹೋಗಬೇಕು. ದುರಾತ್ಮನಿಂದ ನೀನು ನಡೆಸಿಕೊಂಡು ಹೋಗುವುದಾದರೆ, ಪಾಪದ ಕೃತ್ಯಗಳನ್ನು ನೀನು ಮಾಡುವುದಾದರೆ ನೀನು ದೇವರ ಮಗುವಾಗಲಿಕ್ಕೆ ಸಾಧ್ಯವಿಲ್ಲ. ನೀನು ದೇವರ ಮಗುವಾಗಬೇಕಾದರೆ ಮೊದಲು ನೀನು ದೇವರ ಆತ್ಮನಿಂದ ನಡೆಸಿಕೊಳ್ಳಲ್ಪಡಬೇಕು. ದೇವರ ಆತ್ಮನಿಂದ ನೀನು ನಡೆಸಬೇಕಾದರೆ ದೇವರು ನಿನ್ನಲ್ಲಿ ಬಂದು ನೆಲೆಸಿರಬೇಕು. ದೇವರು ನಿನ್ನೊಂದಿಗೆ ವಾಸಿಸಬೇಕು. ಸತ್ಯವೇದದಲ್ಲಿ ಯೋಸೇಫನ ಬಗ್ಗೆ ನಾವು ನೋಡ್ತೇವೆ. ಅವನು ಆತ್ಮೀಕ ವ್ಯಕ್ತಿಯಾಗಿ ಜೀವಿಸಿದ್ದನು. ಆದಿಕಾಂಡ 41:38 ನಾವು ನೋಡ್ತೇವೆ, ದೇವರಾತ್ಮವು ಅವನಲ್ಲಿ ಉಂಟಲ್ಲ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ. ಅವನು ತನ್ನ ಜೀವಿತದಲ್ಲಿ ಜಯವನ್ನು ಸಾಧಿಸಬೇಕಾದರೆ, ಅವನು ಅಭಿವೃದ್ಧಿ ಹೊಂದಬೇಕಾದರೆ ದೇವರ ಆತ್ಮ ಅವನಲ್ಲಿ ಉಂಟು. ಪ್ರಿಯರೇ, ಆದುದರಿಂದ ಅವನು ಅಭಿವೃದ್ಧಿಯನ್ನು ಕಂಡನು. ನಿನ್ನ ಜೀವಿತದಲ್ಲಿಯೂ ಕೂಡ ನೀನು ಅಭಿವೃದ್ಧಿ ಕಾಣಬೇಕಾದರೆ ದೇವರು ನಿನ್ನೊಂದಿಗಿರಬೇಕು, ದೇವರ ಆತ್ಮ ನಿನ್ನೊಂದಿಗಿರಬೇಕು. ದಾವೀದನ ಬಗ್ಗೆ ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. ಅವನಿಗೆ ಯೆಹೋವನ ಅನುಗ್ರಹವಿದ್ದರಿಂದ ಅವನು ಎಲ್ಲಿ ಹೋದರೂ ಕೂಡ ಅವನಿಗೆ ಜಯ ದೊರೆಯುತ್ತಿತ್ತು ಎಂಬುದಾಗಿ. ಹೌದು, ದೇವರ ಅನುಗ್ರಹ ನಿಮ್ಮ ಮೇಲೆ ಇರಬೇಕು, ದೇವರ ಕೃಪೆ ನಿಮ್ಮ ಮೇಲೆ ಇರಬೇಕು. ಆಗ ನಿಮ್ಮ ಜೀವಿತದಲ್ಲಿ ಜಯವನ್ನು ಸಾಧಿಸಲಿಕ್ಕೆ ಸಾಧ್ಯ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇವತ್ತೇ ದೇವರ ಬಳಿ ಬಂದು ದೇವರ ಕೃಪೆಗಾಗಿ ಆತನಲ್ಲಿ ಬೇಡಿಕೊಳ್ಳಿರಿ, ದೇವರ ಅನುಗ್ರಹಕ್ಕಾಗಿ ಆತನಲ್ಲಿ ಬೇಡಿಕೊಳ್ಳಿರಿ. ಆಗ ನೀವು ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ, ನಿಮ್ಮ ಜೀವಿತದಲ್ಲಿ ಜಯವನ್ನು ಹೊಂದುತ್ತೀರಿ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಪಟ್ಟಣವನ್ನು ಸ್ವಾಧೀನ ಮಾಡಿಕೊಳ್ಳುವವನಿಗಿಂತಲೂ ತನ್ನ ಹೃದಯವನ್ನು ಸ್ವಾಧೀನ ಮಾಡಿಕೊಂಡವನೇ ಶ್ರೇಷ್ಠ ಎಂಬುದಾಗಿ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನೀವು ಹೃದಯವನ್ನು ನಿಮ್ಮ ಸ್ವಾಧೀನದಲ್ಲಿಟ್ಟುಕೊಳ್ಳಬೇಕು, ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು, ನಿಮ್ಮ ದೇಹವನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು. ನೀವು ಈ ಲೋಕದಲ್ಲಿ ಜೀವಿಸುವಾಗ ಅಭಿವೃದ್ಧಿ ಆಗಬೇಕಾದರೆ ಮೊದಲನೆಯದಾಗಿ ನೀವು ದೇವರ ಆತ್ಮನಿಂದ ನಡೆಸಲ್ಪಡಬೇಕು, ನೀವು ದೇವರ ಮಕ್ಕಳಾಗಿರಬೇಕು, ದೇವರು ನಿಮ್ಮೊಂದಿಗಿರಬೇಕು. ಮತ್ತು ಎರಡನೆಯದಾಗಿ ದೇವರ ಅನುಗ್ರಹ ನಿಮ್ಮೊಂದಿಗಿರಬೇಕು, ದೇವರ ಕೃಪೆ ನಿಮ್ಮ ಮೇಲೆ ಇರಬೇಕು. ಮೂರನೆಯದಾಗಿ ನಿಮ್ಮನ್ನು ನೀವು ಆಳುವಂಥವರಾಗಿರಬೇಕು, ನಿಮ್ಮ ದೇಹವನ್ನು ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡಿರಬೇಕು. ನಿಮ್ಮ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ, ನಿಮ್ಮ ಕೆಲಸ ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲಿರಬೇಕು. ನೀವು ದೇವರ ಮಗುವಾಗಿರುವಾಗ ಪರಿಶುದ್ಧವಾದ ಜೀವಿತವನ್ನು ಜೀವಿಸಬೇಕು. ಪರಿಶುದ್ಧತೆಯಿಂದ ನೀವು ಜೀವಿಸುವಾಗ ನಿಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣುತ್ತೀರಿ. ನೀವು ಏನೇ ಮಾಡಿದರೂ, ಯಾವ ಮಾತಾಡಿದರೂ, ಯಾವ ಕೃತ್ಯಗಳನ್ನು ಮಾಡಿದರೂ ಅದು ದೇವರ ಚಿತ್ತಕ್ಕೆ ಅನುಸಾರವಾದದ್ದಾಗಿರಬೇಕು, ದೇವರಿಗೆ ಇಷ್ಟ ಬರುವ ರೀತಿಯಲ್ಲಿ ಇರಬೇಕು. ಆಗ ದೇವರು ನಿನ್ನೊಂದಿಗಿರುತ್ತಾರೆ. ನೀನು ಅಭಿವೃದ್ಧಿ ಕಾಣಬೇಕಾದರೆ ಪರಿಶುದ್ಧವಾದ ಜೀವನವನ್ನು ಜೀವಿಸು. ಆಗ ದೇವರು ನಿನ್ನೊಂದಿಗಿದ್ದು ತನ್ನ ಕೃಪೆಯನ್ನು ಅನುಗ್ರಹಿಸಿ ನೀನು ಅಭಿವೃದ್ಧಿ ಕಾಣಲಿಕ್ಕೆ ಕೃಪೆ ಮಾಡುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಉಂಟಾಗಲಿ. ಕರ್ತನೇ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಏನೋ ವಾಕ್ಯ ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ಹೌದು ಸ್ವಾಮಿ, ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರೋ
ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇವರೆಲ್ಲರೂ ತಮ್ಮ ಜೀವಿತದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ಜಯವನ್ನು ಸಾಧಿಸಬೇಕು ಎಂಬುದಾಗಿ ಇಚ್ಛಿಸುತ್ತಾ ಇದ್ದಾರೆ ಕರ್ತನೆ. ಅವರೆಲ್ಲರನ್ನ ಆಶೀರ್ವಾದ ಮಾಡಪ್ಪ. ನಮ್ಮೆಲ್ಲರನ್ನ ನಿನ್ನ ಕೃಪೆಯಲ್ಲಿ ನಡೆಸು ಕರ್ತನೆ. ನಮ್ಮೆಲ್ಲರನ್ನ ನಿನ್ನ ಮಕ್ಕಳಾಗಿ ಸ್ವೀಕರಿಸಿಕೋ ಸ್ವಾಮಿ. ನಾವೆಲ್ಲರೂ ಇಂದಿನಿಂದ ಪರಿಶುದ್ಧವಾದ ಜೀವನವನ್ನು ಜೀವಿಸಲಿಕ್ಕೆ ನಮ್ಮನ್ನು ನಾವು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಮ್ಮನ್ನು ಸಂಪೂರ್ಣವಾಗಿ ನಿನ್ನ ಹತೋಟಿಗೆ ಒಪ್ಪಿಸಿಕೊಟ್ಟು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ ಕೃಪೆ ಮಾಡಿ ನಡೆಸು ಕರ್ತನೆ. ನಿಮ್ಮ ಅನುಗ್ರಹ ನಮ್ಮೊಂದಿಗೆ ಇರಿಸು ದೇವ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.